ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥ ಸಂಭವ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾರೆ. ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸೆ ಹೆಚ್ಚಾದಾಗ, ಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟಾದ ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದು ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೋಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟಿನ ಆಸೆ ಕಟ್ಟಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ, ಪ್ರಸಂಗ ಬಿದ್ರ ಮಗ್ಲ ಮನ್ಕೊಳಕ್ ಹೆಣ್ಣು ಮಾಡಿ ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ, ಗುಮ್ಮಿಸ್ಕೊಳಕ. ಇದೊಂದು ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ. ಯಾಕಂದ್ರೆ ಎಲ್ಲರೂ ಬ್ಯೂಸಿ. ನಮ್ದ ನಮಗ್ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದಲ್ಲಿ ತೊಳಿನ್ರಪ್ಪ ಅಣ್ಣ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ಇಲ್ಲೇ ಇರಬೇಕು. ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರ ರೈತ ಒಂದ್ ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡೋ ತಪ್ಪ. ಚುನಾವಣೆಯಲ್ಲಿ ಎದ್ದೇ ಮುಸುಡಿ ನಂಬ್ಕೊಂಡು ಓಟ್ಗೆ 500,000 ಹಂಚಿದೀವಲ್ಲ, ಹೆಂಗ್ ತೆಗಿಬೇಕ್ರಿಪ್ಪ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ಅಲ್ಲಿ ಹೊಡೆದಾದ್ರೂ ತೆಗಿತೀವಿ, ಅಲ್ಲಿ ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ್ ಬಿದ್ದಿರೋ ಬೋಕ್ ಯಾರ? ನಮ್ಮ ಅಪ್ಪ ಮುಚ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವು ಮುಚ್ಚಬ. ನಾ ಮಾತಾಡುದು ಸ್ವಲ್ಪ ಬಿರ್ಸ್ ಅನಿಸ್ತೀವಿ, ಆದ್ರ ಅದ್ ಯಾವತ್ತಿದ್ರು ಕರೆನ ಇರ್ತೈತಿ. ಇರಾಕಬೇಕೆ ದುಡ್ಡಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ, ಸೊಕ್ಕಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ, ದೌಲತ್ತಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡ ನಿಧಿಗೆನ ಬೊಟ್ಟಿಟ್ಟು ಮಾತಾಡ್ತೀಯ ಧರ್ಮ. ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿದ ದರಿದ್ರ ನನ್ನ ಮಗ ನೀನು. ನನ್ನನ್ನ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡ್ಬೇಕಿತ್ತು. ಇವನು ಶಕುನಿಯ ಕುಲದವನು. ಕೈಯಿಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ. ಅದು ಈ ಶ್ರೀಕಾಂತ್ ಗೌಡ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರೆ ಎದುರಾಳಿ ಯಾರೇ ಇರ್ಲಿ ಎಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಅದು ಈ ಶ್ರೀಕಾಂತ್ ಗೌಡ. ನಾನ ಬೇರೆ, ನನ್ನ ಸ್ಟೈಲ ಗೌರವ ಬೇಲೆ ಹಾಳಾಗಿ ಹೋಗ್ತಾನಂತೇನ್ರಿ. ಸಾಕಾಗೈತಿ ಅವನ ಕಾಲಾಗ. ಮನಿ ಅನ್ನಂಗಿಲ್ಲ, ಮಾರ ಅನ್ನಂಗಿಲ್ಲ. ತಿಂಗಳಿಗೆ ಮಾತ್ರ ಕರೆಕ್ಟ್ ಪಗಾರ ಕಟ್ ಮಾಡ್ಕೋತ. ಬರ್ಲಿ ಮಗ, ಇವತ್ತು ಹಿಂಬ್ರಿಕೆ ತಾರಿನ ಕಂಬ ಏರಿಸ್ತೀವಿ. ಕಳಿಸ್ತಿ ಆ ಮಗನ ಏನತ್ತಲೇ ಧರ್ಮೇ ಅಲ್ರಿ, ಧರ್ಮೇ ಹೊಟ್ಟೆಲಿ ಎಲ್ಲೂ ಮುರಿಯಂಗ್ ಓದಿತಾನಪ್ಪ. ಅದರ ಸಲುವಾಗಿ ಅದೇ ರೀ ನಮ್ಮ ಆಳ್ ಮಕ್ಳು ಅವನು ಕಬ್ಬನ ದನಗಳು ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾವಂತ್ರಿ. ಅದೇನ್ ದೊಡ್ಡ ವಿಷಯ ಬಿಡ. ಗೌಡ್ರ ಟೂರ್ ಹೊಕ್ಕಮೈತಾರ, ಗೌಡ್ರ ದನ 8 ಮಂದಿ ಹೊಲ ಹೊಕ್ಕಮೈತಾರ ಅಷ್ಟಲ್ಲ. ನೀ ಏನಾತೀಗ ಅದಕ್ಕೆ ಬಾಳ್ ಬಾಳ ಮಾತಾಡಕತ್ತಾನ್ರಿ. ಏನಂದ?
ನಿನ್ನ ತಿಂಡರೆ ಏನು ಏನ್ಲಿ ನಿನ್ ತಂಡಿ ಆಟ ಹಚ್ಚಿ ಏನ್ಲಿ ಒಂದು ಹೊಡೆದ್ರೆ 3 ಸಲ ಸಾಯ್ತಿ ಮಗನ ವಿಚಾರ ಮಾಡಿ ಮಾತಾಡ ಆ ಸುಮ್ಮ ಹೋಗು ತಲೆ ತಿನ್ಬೇಡ ಹಿಂಗ ತಾನೆಪ್ಪ ನಂಗೆ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳ ಗುಮ್ಮಾಕ್ ಹೋಗ್ಬೇಡ ಗೌಡ್ರ ನನಗಟ್ಟು ಗುಮ್ಮು ತಿಂಡಿಗೈತ್ರ ಅಂತೇಳು ಮುಂದೆ ಕೂತು ಗುಮ್ಮಿಸ್ಕೋ ಇದೇ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮಾಕೆನಲ್ಲಿ ಆ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚೆಕ್ಕಿ ತಿನ್ನೋ ಅವಾಗ ಅಷ್ಟು ದಿಮಾಕಿರ್ಬೇಕಾದ್ರೆ ದಿವಸ ಸೋನಾ ಮೊಸರಿ ಮೊಮ್ಮ ತಿನ್ನೋರು ನಾವು ನಮ್ಗೆ ಅಷ್ಟು ದಿಮಾಕಿರ್ಬಾರ್ದಲೆ ಅದಕ್ಕೇನು ಹೇಳಿ ಬಂದಿ ನೋಡಪ್ಪ ಮೊದಲ ನಾ ಒಂಟಿಯಲ್ಲೂ ಮನುಷ್ಯ ಅದೀನಿ ಈಗ ಮೊದಲು ಹೆಂಗಾದ್ರು 2 ಒದ್ದಿ ಇನ್ನೊಂದು ಒದ್ದಿ ಅಂದ್ರೆ ನಾನು ಜಾಗ ಮ್ಯಾಗ ಸಾಯ್ತೀನಿ ಈಗ ಏನಿದ್ರು ನನ್ನ ತಿಂಡಿ ಮುಗ್ದೈತಿ ಇನ್ನೇನೇ ಇದ್ರು ಗೌಡ್ರ ತಿಂಡಿ ಇಲ್ಲೇ ಬಾ ಅಂತ ಹೇಳಿನ್ರಿ ಬರ್ತಾನೆ ಹಾದಿಲೇ ಹೋಗೋದು ಅವತ್ತು ಮನ್ಯಾಗ ಹೋಗ್ಸಮನ್ಲೆ ಹಾದಾಗ ಮುಗಿಸ್ ಬರ್ಬೇಕಪ್ಪ ಗ್ಯಾಂಗನ್ನ ನಾವು ಅವನ ಗುಮ್ಮಿಸ್ಕೊಳ್ಳೇನು ಈಗ ಬರ್ತಾನ ನಿನ್ನ ಹಿಡಿದು ಗುಮ್ಮತಾನ ಗುಮ್ಮಿಸ್ಕೋ ಆಯ್ತು ಬಂದು ಕೇಳಲಿ ಅವಂಗ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀವು 3 ಮುಚ್ಕೊಂಡ ನಮಸ್ಕಾರ ಗೌಡ್ರಿಗೆ ನಮಸ್ಕಾರ ಬರಬೇಕು ಧರ್ಮಾಪುರದ ಧರ್ಮಣ್ಣನವರು ಮತ್ತೇನು ಈ ಬಡವಣ್ಣ ಮನೆಯವರೆಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನನ್ನ ಮನೆ ಮುಂಭಾಗಲೇ ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದೀತೇನಂತ ಕೇಳಿದೆ ಮತ್ತೆ ಬಂದ ಕಾರಣ ಐತ್ರಿ ಅಪ್ಪ ಏನು ಕಾರಣ ಇಲ್ಲಾರ್ದ ಯಾರ ಮನೆ ಹೊರಸಲ್ ತುಳಿಯಂಗಿಲ್ರಿ ಈ ಧರ್ಮಣ್ಣ ಈ ಮಾತ ನಿಮಗೂ ಗೊತ್ತೈತಿ ಏನಿಲ್ರಿ ದನ್ಯಾರ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿತ್ಯ ಕಬ್ಬೆಲ್ಲ ಕೆಡಿಯು ಭಾಳ ಲುಕ್ಸಾನ್ ಮಾಡಿ ಏ ಗೌರಿಯ ಅಲ್ಲಲ್ಲಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ ಪಾಪ ಬೆಳೆದ ನಿಂತು ಬೆಳಿ ಒಳಗ ದನ ಹೋಗಿಸಿ ಧರ್ಮಣ್ಣ ಕಬ್ಬೆಲ್ಲ ಬಾದ ಮಾಡ್ಯಾರ ತಪ್ಪೆಲ್ಲ ನಿಮ್ದೇ ಐತ್ರಿ ಮತ್ತೇನ್ರಿ ಇಲೆಕ್ಷನ್ದಾಗ ಹಂಸ ತಂದು ದಾರು ತಂದು ಕೊಟ್ಟಾರ ಹೋಗಿ ಹೊಲದಾಗ ಸಡ್ನಾಗ ಇಟ್ರಿ ಅವ ಆಳ್ಗಳು ಬಿಟ್ಟವನ ಹಣ್ಣಾಗೆ ತೋಡಕ್ಕ ಫುಲ್ ಟೈಟ್ ಆಗಿ ಧರ್ಮಣ್ಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬೇಡ ಅಂತ ಹೇಳ್ತೀನಿ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ರು ಹೊಲ ಎಲ್ಲ ಹಾಳು ಮಾಡತ್ತನ್ರಿ ಅಂದ್ರೆ ಏನೋ ಧರ್ಮಣ್ಣ ನಿನ್ನ ಮಾತು ಈ ಊರ ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನೋ ಲೆಕ್ಕ ಹಂಗಿದ್ರೆ ಹೇಳಿಬಿಡು ಮತ್ತೆ ಅದು ಒಂದು ಹಾಗೆ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರಪಿನ ಐತಲ್ಲ ನೋಡ್ರಿ ದನ್ಯಾರ ಕಾನೂನು ಕಚೇರಿ ಅಂತೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ್ ಆಗುದಿಲ್ರಿ ನಿಮ್ಮ ಮನಿತನ ಎಂತದ್ದು ದೊಡ್ಡ ಮನಿತನ ಸುತ್ತ 40 ಹಳ್ಳಿಗೆ ಬೇಕಾದಂತ ಮನಿತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಗುಣದವ್ರಿ ನಮ್ಮಂತ ಬಡವ್ರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟಿಲೆ ಹುಟ್ಟಿದ ಮಕ್ಕಳತ್ತ ತಿಳ್ಕೊಂಡು ನಮಗೆ ಬೇಡಿದ್ದನ್ನು ಸಹಾಯ ಮಾಡ್ತಿದ್ದೆ ಇವತ್ತು ಆದ ಗುಣನ ನಿಮ್ಮಂತೆಲ್ಲ ತಿಳ್ಕೊಂಡು ನಂದು ಲುಕ್ಸಾನ್ ಆಗೈತಿ ಪರಿಹಾರ ಕೊಡತ್ತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳಿ ಧರ್ಮಣ್ಣ ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚುಳಿ ಊರು ಮಂದಿನೆಲ್ಲ ತಮ್ಮ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ಅಂತೇಳಿ ಅವ್ರು ತಿಳ್ಕೊತಿದ್ರು ಆದ್ರೆ ನಾವು ಹಂಗಲ್ಲ ನಮಗ್ ಹುಟ್ಟಿದ್ವ ಏನು ಊರ್ ಮಂದಿನೆಲ್ಲ ತಿಳ್ಕೊಳಕತ್ತೆ ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ಕಿಡ್ರಿ ಯಾರು ಕೊಡೋರ್ರಿ ಆ ಸೀನ್ ಎಲ್ಲ ಇಲ್ಲ ಧರ್ಮ ಬ್ಯಾಡ್ರಿ ಅಪ್ಪ ನಿಮ್ಮ ಆಸ್ತಿ ಒಳಗೆ ನಾವ್ಯಾಕ್ರಿಪ್ಪ ಪಾಲ ಕೇಳ ಬ್ಯಾಡ್ರಿ ಅಪ್ಪ ನನ್ನ ಬೆಳೆ ಲುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನ್ರಿ ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ ಧರ್ಮಣ್ಣ ತೊಗಲು ಬಿಡಿಸ್ಯಾಡ್ರಿ ರೊಕ್ಕ ಬರ್ತಾವ ಹಂಗಾದ್ರೆ ಬೆಳತಾನ ಹಿಡ್ಕೊಂಡು ಕೊಂಡಿರ್ತೀನಿ ನಿನ್ ನೋಡ್ ಧರ್ಮಣ್ಣ ನೀನು ಕಾಲು ಬಿದ್ದು ಕಾಲಂಗ್ರ ಹೊಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಭಾಳ ಚಲೋನ ಗೊತ್ತು ಆಯ್ತು ಯಾವಾಗ ಇಷ್ಟೊಂದು ಹಂಗೆಲ್ಲ ಹಚ್ಚಿ ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ್ ಸೊಕ್ತನ ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾದ್ರೂ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿ ಅಲ್ರಿ ಅಪ್ಪ ನಿಮ್ಮಂತ ದೊಡ್ಡವ್ರ ಜೋಡಿ ಮುಯಿ ಕೊಡುವಂಥದ್ದು ಈ ಬಡವನಂತೇಳಿ ಏನೈತಿ ಆಯ್ತು ಧರ್ಮಣ್ಣ ಐತಿ ಜಗತ್ನ್ಯಾಗ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಒಡ್ಡಾಕಬೇಕೆ ಐತಿ ನನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ ನಿನಗೂ ಬೇಕಾಗಿರೋದು
ನನ್ನ ಹತ್ರ ಐತಿ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದಲ ಬದಲಿ ಮಾಡ್ಕೊಂಡ್ರೆ ಅನುಕೂಲ. ಅಲ್ರಿ ದನ್ಯಾರ, ನಂದು ಬೆಳಿ ನುಕ್ಸಾನ್ ಆಗೈತಿ ಅಂದ್ರೆ ನೀವು ಅದಲಾ ಬದಲಿ ಮೂಯಾಗಿ ಹೇಳಾಕತ್ತೀರಿ. ನಂದಲ್ಲಕ್ಕೆ ಏನೈತ್ರಿ ಅಪ್ಪ, ಅದೊಂದು 3 ಎಕರೆ ಹೊಲ ಐತ್ರಿ, ಊರಾಗ ಒಂದು ಮುರುಕ ಪತ್ರಾಸ್ ಮನಿ. ಇನ್ನು ತಮ್ಮಂತೂ ಬೆಂಗಳೂರಾಗ ಶಾಲೆ ಕಲಿಯಾಕದಾನ್ರಿ. ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕು. ಇಂಥದ್ರಾಗ ನಂದಲ್ಲಕ್ಕೆ ಏನೈತ್ರಿ? ನೋಡ್ರಿ ದನ್ಯಾರ, ನೀವು ಹಿಂಗೆ ಅಡ್ಡುಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ಲ. ಸ್ವಲ್ಪ ತಿಳಿಸಿ ಹೇಳ್ರಲ್ಲ, ತಿಳ್ಕೊಳ್ಳೋ ಶಕ್ತಿ ಐತ್ರಿ. ಹೇಳ್ರಿ, ಮೊದಲು ಹೆಬ್ಬಟ್ಟು ಮನುಷ್ಯ ಅದ, ಅದಕ್ಕೇನು ಗೊತ್ತಾಗ್ತದ? ಹೇಳಿ ಗೌರೀಶ. ಸ್ವಲ್ಪ ನೀವೇ ಸೊನ್ನಿ ಮಾಡಿ. ಏನಿಲ್ಲ ಧರ್ಮ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ. ನಿನ್ ತಮ್ಮನ ಶಿಕ್ಷಣ ಕೊಡ್ಸು, ನೀನು ಬಿಂದಾಸ್ ಆಗಿರು. ಆದ್ರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿರಿ ಒಂದು ದಿವಸ ನಿನ್ನ ಹೆಂಡತಿನ ಕಳಿಸ್ಕೊಡು. ಹಲ್ಕಡ್ ಸೋಳೆ ಮಗನ, ನೀ ಮಾತಾಡೋ ಮಾತು ಕೇಳಿದ್ರ ನನ್ನ ತಾಯಿನ ನಾನೇ ಬೇದಂಗ. ಲುಚ್ಚ ನನ್ನ ಮಗನ, ಗೋಪರ್ ನನ್ನ ಮಗನ, ಕತ್ತಿ ಅಂತ ನನ್ನ ಮಗನ, ಕಚ್ಚಲಕ ನನ್ನ ಮಗನ. ಬಡ್ರು ಮನಿ ಹೆಣ್ಣು ಮಕ್ಕಳಂದ್ರ ಏನಂತ ತಿಳ್ಕೊಂಡಿಲ್ಲ? ಭೋಗದ ವಸ್ತು. ಮುಚ್ಚೋ ಬಾಯಿ. ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿಯುತ್ತಿರುವ ಜಲ ಒಂದು ಹೆಣ್ಣು. ಅಷ್ಟೇ ಅಲ್ಲಲೇ ಮಗನ, ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನೂ ಒಂದು ಹೆಣ್ಣನ್ನೋದು ಮರಿಬೇಡ. ಅಲ್ಲಲೇ ಗೌಡ, ಸಾವುಕಾರ ಅಂತ ಜಿಗಿದಾಡ್ತೀಯಲ್ಲ ಮಗನ, ನೀನ್ ಯಾವ ಸೀಮಿ ಸಾವುಕಾರ್ಲಿ? ನಾಳೆ ಸತ್ತ ಮೇಲ ನಿನ್ನ ಟ್ರೆಜರಿಯಾಗ ಲಾಕರ್ದಾಗ ಮಣ್ಣು ಕೊಡುದಿಲ್ಲ. ನಿನ್ನು ನನ್ನಂಗ 3.5 ಮಳ ತೆಗೆದು ಹೋಗಿತ್ತಾರ. ಈ ಮಾತು ನೆನಪಿನಾಗ ಇಟ್ಕೋ. ಅಲ್ಲಲೇ ಗೌಡ, ಇಷ್ಟಕ್ಕೂ ನಿನ್ನ ಮನೆಯಾಗ ಒಬ್ಬಕ್ಕೆ ವಯಸ್ಸಿಗೆ ಬಂದ ತಂಗಿದಲ್ಲ, ಅದ ತಂಗಿನ ಯಾರಾದ್ರೂ ನಮ್ಮ ಮತ್ತ ಬಡವರು ಬಂದು, ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಿಸಂದ್ರ ಆವಾಗ ನಿನಗೆ ಹೆಂಗಾಕತ್ತೆ? ಬೂಟ್ ತಗೋತೀವಿ, ಬೂಟ್. ನೀವು ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರು ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಈ ಮನಿ ಒಂದು ದೇವಸ್ಥಾನ, ಈ ಮನಿ ಒಳಗೆ ನೀನು ದೇವರು ಅಂತ ತಿಳ್ಕೊಂಡೆ. ಅಲ್ಲಲೇ ಮಗನ, ಈ ಮನಿ ದೇವಸ್ಥಾನ ಅಲ್ಲ, ಈ ಮನೆಯಾಗ ನೀನು ದೇವರು ಅಲ್ಲ. ಈ ಮನಿ ಒಳಗೆ ನೀನೊಬ್ಬ ದೇವ್ ಇದ್ದಂಗ. ದೇವರಾಗಿದ್ರೆ ಕಾಯಿ ಕರ್ಪೂರ ಅಂತ ಪೂಜಾ ಮಾಡಬಹುದಿತ್ತು. ಆದ್ರ ದೆವ್ವಿಗೆ ಅದರಲ್ಲೇ ಪೂಜೆ ಮಾಡ್ಬೇಕ್ರಿ ಹಿರಿಯರ. ಎಡಗಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡ್ಬೇಕು. ಗೌಡ, ಅಲ್ಲೇನು ನೋಡ್ತಿಲಿ? ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ? ನನ್ನ ಹೆಂಡತಿ ಬದಲು ಎಡಗಾಲಾಗಿನ ಚಪ್ಪಲಿ ಏಟಾತ. ಗೌಡ, ಈ ವಿಷಯ ಇಟ್ಟಕ ಬಿಟ್ಟಿ ಸರಿ. ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನ ರುಂಡ ಕಳೆದು ನಮ್ಮೂರಗಿಸಿ ಬಾಗಿಲಿಗೆ ಕಟ್ಲಿಲ್ಲ. ನನ್ನ ಹೆಸರು ಧರ್ಮಾಪುರದ ಧರ್ಮಣ್ಣನೇ ಅಲ್ಲ. ಗೌಡ, ಈಗ ಒಂದ್ ಎಡಗಾಲಾಗಿ ನೀ ಚಪ್ಪಲ್ ಹೋಗದೀನಿ. ಆ ಚಪ್ಪಲಿ ನಿನ್ನ ಹತ್ರನ ಇರ್ಲಿ. ಯಾಕ? ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟು ನೋಡ್ಕೊಳಕ್ ಬೇಕಲ್ಲ, ಅದ್ರಗೋಸ್ಕರ ಆ ಚಪ್ಪಲಿ ನಿನ್ನ ಹತ್ರ ಬಿಟ್ಟು ಹೋಗ್ತೀನಿ. ಇನ್ನೊಂದು ಬಲಗಾಲಾಗಿನ ಚಪ್ಪಲ್ ಐತಿ. ನನ್ನ ತಮ್ಮ ಬೆಂಗಳೂರಾಗ ಶಾಲೆ ಕಲಿಯಕದಾನ. ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ ನಿನ್ನ ಗಂಟ್ಲ ಕಡ್ದು ಕುಡಿದು ಬಿಡ್ತಾನ. ಓಶ್ಯಾ, ಇನ್ನೊಂದು ಬಲಗಾಲಾಗಿನ ಚಪ್ಪಲ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೀನಿ. ಅದು ಚಪ್ಪಲಿಲೆ ಹೊಡೆದು ನಿನಗೆ ಬುದ್ಧಿ ಕಲಿಸ್ತಾನ. ಗೌರ್ಯ, ರಂಡಿ ಮುಸುಕ್ ಹಾಕಬೇಡ. ನಿಮ್ಮಂತ ಲುಚ್ಚಾಗೋರಿರೋದ್ರಿಂದನ ಇಂಥ ಶ್ರೀಮಂತರ ದಬ್ಬಾಳಿಕೆ ಜಗತ್ತಿನಾಗ ಹೆಚ್ಚಾಗತೈತಿ. ಹೊರಗೆ ಬಾರ್ಲೆ ಮಗನ, ನಿನ್ನ ಪಾರಿಸ್ಟರ್ದಾಗ ಹಾಕಿ ಚಡ್ಡಿ ಕಳೆದ ಉಳ್ಳಾಡಿಸಿ ಲಾತನ ಮಾರ್ತು. ಬೆನ್ನಿಗೆ ಎಸ್ದಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋದು.
ಇನ್ ನನ್ನ ವೈರಿ ಎಸ್ತಿರೋ ಚಪ್ಪಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ. ಯಾಕೇಳ ಮುಂದೊಂದು ದಿವ್ಸ ಜೋಡು ಮಾಡಿ ಕೊಡ್ಬೇಕಲ್ಲ, ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಗೌಡಗ ಹೋಗಿತ್ಯ ಅಕಸ್ಮಾತ್ ಮಗನ ಗೌಡ ನನಗ್ ಒಗದಿದ್ದಿ ನಿನ್ನ ಕಾಲಾಗ ಕಚ್ಚ ಪಚ ಇದ್ದಾಗ ಮಾತಾಡ್ಲಿಲ್ಲ, ಆದ್ಮೇಲೆ ಜಿಗದಾಡ್ತಾನ. ಏನದ ಹಿಂದ ರಟ್ ಹಿಡ್ದತ್ತ ಸೀರಾಡಕ್ ಹೋಗಿ ಹೋಗ್ಯಾನ ಬಿಡ. ಆದ್ಮೇಲೆ ಜಿಗದಾಡ್ತಿಯಲ್ಲ, ಇದ್ದಾಗ ಮಾತಾಡ್ಬೇಕು. ಇದ್ದಾಗ ಹೆಂಗ್ ಮಾತಾಡ್ತೀರಿ ನೀವು? ತೀರ ಕೊಲ್ಲವ್ರ ನೀವು ನಮ್ನ ಯಾರ್ ಚಪ್ಪಲ್ ಹಾಕೊಂಬಂದಾನ? ಈಗ ಇದ್ದಾಗ ನೀವು ಮಾತಾಡ್ರಿ, ಒಂದು ನಿಮಗೆ ಹಿಟ್ಯಾನ. ಅಕಸ್ಮಾತ್ ನಾ ಬಾಯಿ ಹಾಕಿನಿ ಅಂದ್ರೆ ನನಗೆ ಹೇಳ್ತಿದ್ದ. ಬಟ್ ಏನ್ ಹಿಟ್ರು ಗೌಡುಗ ಹೆಟ್ಲೇನೆ? ಹೌದ್ರಿ, ಮತ್ ಊರ ದೊಡ್ಡವ್ರ ಕಿರಿ ಬೇಕಂದಾಗ ಅಟ್ಟಿಸ್ಕೋಬೇಕು, ಬ್ಯಾಡ್ ಅಂದಾಗ ನಿಮ್ಮಂತವ್ರ ಕಾಲಾಗ ಸಿಕ್ ಹೆಟ್ಟಿಸ್ಕೋಬೇಕು. ಏ ಗೌರಿಯ, ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ದವನು. ನೋಡ್ರಿ, ಅವ್ರ ತಮ್ಮೇನ ಬೆಂಗಳೂರ ಸಾಲಿ ಕಲಿತಾನತ್ರಿ. ಅಲ್ಲೇನ್ರಿ ನಾವು ಸರ್ಕಲ್ ಮ್ಯಾಗ ಬಿಡಿಸಿ ಎತ್ಕೋತ ಅಡ್ಯಾಡ್ತೈತಿ ಹುಡುಗ. ಅದೇನು ಹರಿದ ಗಂಟೆ ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದ ನನಗೆ ಒಪ್ಪಿಸ್ಬೇಕು. ಒಪ್ಪಿಸ್ಲಿಲ್ಲ ಭಾಳ ದಿವಸ ಮನಿ ಜಂತಿಗೆ ಯಾವ ಏನ ಜೋತಾಡಿಲ್ಲ. ಫಿಕ್ಸ ಗೌಡ್ರ, ಅವನು ಫೋಟೋ ಯಾಕ್ರಿ? ಬೇಕಂದ್ರ ಅವ್ರ ಅವನ ಆಧಾರ್ ಕಾರ್ಡ್ ಸಹಿತ ತರ್ತೀನಿ. ಅವ್ರ ಅವನ ಆಧಾರ್ ಕಾರ್ಡ್ ತಗೊಂಡು ನಾ ಏನ್ ಮಾಡ್ಲಿ? ಅವ ಅಕಸ್ಮಾತ್ ಕರ್ಕೊಂಬರ್ ಮುಂದೆ ಓಡಿ ಹೋಗ್ಬಿಟ್ಟಂದ್ರಿ. ಯಾಕೆ ಅವನ ಆಧಾರ್ ಕಾರ್ಡ್ದಾಗ ಅಡ್ರೆಸ್ ಇರಂಗಿಲ್ಲ? ಅವ್ನ ಪಟ್ಟಣ ಹಾಕೊಳ್ಳೋದು ಆಧಾರ್ ಕಾರ್ಡ್ ಎಲ್ಲಿ ತರ್ತಾನ್ರಿ? ಅವ್ರ ರವನ್ ಕರ್ಕೊಂಡ್ ಬಂದೇವ್ ಅಂದ್ರೆ ಅವ್ರ ರವನ್ ಚೀಲ್ದಾಗ ಆಧಾರ್ ಕಾರ್ಡ್ ಇರ್ತೈತಿ. ಅಡ್ರೆಸ್ ನೋಡ್ಬೋದು. ಮನ್ಯಾಗ ಇರ್ತಾನೆ, ಡಕ್ಕೊಂಡಿರ್ತಾನೆ, ಬ್ಯಾರದಾಗ ಇರ್ತಾನೆ. ಕರ್ಕೊಂಡ್ ಬರುದು ಟಾಯಲ್ ಕಟ್ಟಿ ಎಳ್ಕೊಂಡ್ ಬರ್ತೀನಿ. ವಿಚಾರ ಮಾಡಬೇಡ್ರಿ. ಕಿಡ್ನಿ ಬೇಕ್ರಿ, ಕಿಡ್ನಿ. ಅವನೇನ್ ಬೆಕ್ಕಿನ ಮರಿ ಮಾಡಿದ್ದೇನೆ? ಒಳಗಿಡೋಗ ಇದೇನೋ ಫ್ರಿಜ್ನಾಗ ಇಡ್ಲೇನೆ. ಎಲ್ಲ ಜಗಲಿ ಮೇಲೆ ಇಡೋಗ. ಶಬಾಸ್ ಧರ್ಮಣ್ಣ, ಶಬಾಸ್. ನನ್ನ ಮನೆಗೆ ಬಂದು ನನ್ನ ಎದುರಿನ ನಿಂತು ನನ್ನ ಎದಿಗಿನ ಬೊಟ್ಟಿಟ್ಟು ಮಾತಾಡ್ತೀಯ ಅಂದ್ರೆ ಮೆಚ್ಚಬೇಕಲೇ ಮಗನ, ನಿನ್ನ ಗಂಡಸ್ತಾನ. ಜೀವನದೊಳಗೊಬ್ಬ ವೈರಿ ಇರ್ಬೇಕು ಅಂದ್ರೆ ನನ್ನ ಜೀವನಕ್ಕೊಂಥರ ಥ್ರಿಲ್ ಇರ್ತದೆ. ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರ್ಬೋದು. ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರ್ಲೆ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟದವನು.